ನಮಸ್ಕಾರ. ಅಮ್ಮಮ್ಮ ಸ್ಕೈ ರುಚಿಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಮನೆಯಲ್ಲಿ 2 ಅಥವಾ 1 ಮುದ್ದೆ ಮಾಡೋದು ಹೇಗೆ ಅಂತ ನಮ್ಮ ಅಳಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಅಮ್ಮಮ್ಮ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಾವಿತ್ತು 1 ಇಲ್ಲ 2 ಮುದ್ದೆ ಮಾಡೋದನ್ನು ಹೆಂಗೆ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ 1 ಕಪ್ ತೊಗೊತಾ ಇದ್ದೀನಿ. ಇದರಲ್ಲಿ ನಾನು ಅಳತೆ ತೊಗೊತಾ ಇದ್ದೀನಿ. 2 ಕಪ್ ನೀರು ಹಾಕ್ತೀನಿ. ಇದಕ್ಕೆ 2 ಕಪ್ ನೀರಿಗೆ 1 ಕಪ್ಪು ಹಿಟ್ಟು ಹಾಕ್ತೀನಿ. ನೀವೇನ 1 ಮುದ್ದೆ ಮಾಡೋಂಗಿದ್ರೆ ಇದರಲ್ಲಿ 1 ಕಪ್ ನೀರು ಹಾಕಿ ಅರ್ಧ ಕಪ್ ಹಿಟ್ಟು ಹಾಕಿ. ಬನ್ನಿ, ಫಸ್ಟ್ ಸ್ಟವ್ ಹಚ್ಕೊತೀನಿ. ಒಂದು ಪಾತ್ರೆ ಇಡ್ತಾಯಿದ್ದೀನಿ ನಾನು. ನನ್ನ ಹತ್ರ ಅಲ್ಯೂಮಿನಿಯಂ ಪಾತ್ರೆ ಇದೆ, ಅಲ್ಯೂಮಿನಿಯಂ ಇಡ್ತಾಯಿದ್ದೀನಿ. ನೀವು ಸ್ಟೀಲ್ ಪಾತ್ರೆ ಯಾವ್ದು ಬೇಕಾದರೂ ಇಟ್ಕೊಬೋದು. ನಿಮ್ಮಲ್ಲಿ ಯಾವುದಿದೆ ಇಟ್ಕೊಬೋದು, ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ನಾನು ನೀರು ತೊಗೊತಾ ಇದ್ದೀನಿ. ನೋಡಿ, ಈ ಕಪ್ ನಾನು ನಿಮ್ಗೆ ತೋರಿಸಿದ್ನಲ್ಲ, ಅದರಲ್ಲಿ 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು 2 ಮುದ್ದೆ ಮಾಡ್ತಾಯಿದ್ದೀನಿ, ಒಂದಲ್ಲ. ಸೊ ನಿಮಗೆ ಯಾವಾಗ 1 ಮುದ್ದೆ ಮಾಡಬೇಕು ಅಂದರೆ ನಾನು ಏನು ಅಳತೆ ತೊಗೊತಾ ಇದ್ದೀನಿ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಓಕೆ. ಈಗ ಇದರಲ್ಲಿ ಸ್ವಲ್ಪ ತುಪ್ಪ ಅಥವಾ ಬಟರು, ಇಲ್ಲ ನಿಮ್ಮಲ್ಲಿ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಬೋದು. ಒಂದೂವರೆ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂಚೂರು ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟಿಗೆ. ಉಪ್ಪು ಹಾಕ್ಕೊಂಡ ನಂತರ ನಾನು ಕಪ್ ಅಳತೆ ತೊಗೊಂಡಲ್ಲ, ಅದೇ ಕಪ್ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದರಲ್ಲಿ ನೀರು ಹಾಕ್ಕೊಂಡು ನೋಡಿ, ಇಷ್ಟು ನೀರು ಹಾಕ್ಕೊಳ್ಳಿ. 1 ಸ್ಪೂನು ರಾಗಿ ಹಿಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ. ಒಂದೇ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ರಾಗಿ ಹಿಟ್ಟು. ಅದನ್ನು ಹಾಕಿ ಚೆನ್ನಾಗಿ ಯಾವುದು ಗಂಟು ಇಲ್ಲದೆ ಇರೋ ಥರ ಸ್ಮೂತಾಗಿ ಕ್ಲೀನಾಗಿ ಕಲಿಸ್ಕೊಂಡ್ಬಿಡಿ. ಫುಲ್ ಒಂಥರ ಎಲ್ಲ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕದು ರಾಗಿ ಹಿಟ್ಟು. ಯಾವುದೇ ಗಂಟು ಇಲ್ಲ ಉಂಡೆ ಇರಬಾರ್ದು, ಇಲ್ಲಾಂದರೆ ಮುದ್ದೆ ಉಂಡೆ ಬಂದುಬಿಡತ್ತೆ. ಸೊ ನೋಡಿ, ಈ ಥರ ಕ್ಲೀನಾಗಿ ಕಲಿಸ್ಕೊಂಡ್ಬಿಡಿ. ಅಷ್ಟೊತ್ತಿಗೆ ನೀರು ಕುದೀತಾ ಇದೆ. ಅದು ಸ್ವಲ್ಪ ಕುದಿ ಬಂದಮೇಲೆ ಇದನ್ನು ಅದರಲ್ಲಿ ಹಾಕ್ಬಿಡೋಣ. ನೋಡಿ, ಈ ಥರ ಕಲಿಸ್ಕೊಬೇಕು. ಈ ಥರ ಕಲಿಸ್ಕೊಂಡ್ಬಿಟ್ಮೇಲೆ ಆ ನೀರಲ್ಲಿ ಇದನ್ನು ಉಯ್ದುಬಿಡೋಣ. ಸೊ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಒಂದು 2-3 ಸಾರಿ ಕ್ಲೀನಾಗಿ ಎಲ್ಲ ಚೆನ್ನಾಗಿ ತಿರುಗಿಸಿ, ಆ ಉಪ್ಪು, ಆ ತುಪ್ಪ, ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಂದು ಇಲ್ಲ 2 ಕುದಿ ಬರಲಿ. 1-2 ಕುದಿ ಬರೋವರೆಗೂ ಅದನ್ನು ವೆಯ್ಟ್ ಮಾಡೋಣ. ಸ್ವಲ್ಪ ತಿರ್ಸ್ಕೊಳ್ಳಿ, ಅದು ಬಿಸಿ ಇರುತ್ತೆ. ಸ್ವಲ್ಪ ಈ ಥರ ತಿರ್ಸ್ಕೊಂಡು ಬಿಡ್ರಿ. ಓಕೆ. ಇವಾಗ ನಾವು ಅದು ಕುದಿ ಬರೋದನ್ನು ಕಾಯೋಣ ಸ್ವಲ್ಪ ಹೊತ್ತು. ಒಂದು ಸಾರಿ ಬರಲಿ ಸಾಕು, ಜಾಸ್ತಿ ಬೇಡ. ಒಂದು ಕುದಿ ಬಂದಿದೆ ನೋಡಿ. ಈಗ ನಾನು ಅದೇನು 1 ಕಪ್ ಫುಲ್ಲಾಗಿ ತೊಗೊಂಡಿದ್ದೆ ರಾಗಿ ಹಿಟ್ಟು, ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ ಪೂರ್ತಿ ಹಾಕ್ಕೊಂಬಿಡಿ, ಎಲ್ಲ ಪೂರ್ತಿ ಹಾಕ್ಕೊಂಡು ನೋಡಿ, ಪೂರ್ತಿ ಹಾಕ್ಕೊಂಬಿಟ್ಟಿದ್ದೀನಿ ನಾನು. ಪೂರ್ತಿಯಾಗಿದೆ. ಇವಾಗ ಇದರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬಿಡೋಣ. ಒಂದು ಬಟ್ಟೆ ಇಟ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ. ಚೆನ್ನಾಗಿ ಕಲಿಸ್ಕೊಂಬಿಡಿ ಈ ಥರ ಇಲ್ಲೇ. ಸೊ 50% ನಾವು ಇಲ್ಲೇ ಕಲಿಸ್ಕೊಂಡಂಗೆ ಆಗುತ್ತೆ. ಆಮೇಲೆ ಏನು ಕೆಳಗಡೆ ಕೂತ್ಕೊಂಡು ಆ ಪಾತ್ರೆ ಇಟ್ಕೊಂಡು ಅದೆಲ್ಲ ಗಿಲ್ಸೋದೆಲ್ಲ ಬೇಡ. ಅರ್ಧ ಇಲ್ಲೇ ಕಲಿಸ್ಬಿಟ್ಟಿರ್ತೀವಿ ನೋಡಿ. ಈ ಥರ ಚೆನ್ನಾಗಿ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ಯಾಕಂದರೆ ಅದು ಗಂಟು ಬರಬಾರ್ದು. ಚಿಕ್ಕ ಅದೆಲ್ಲ ತಿನ್ನಬೇಕಾದ್ರೆ ಇದ್ರ ಥರ ಸಿಗಬಾರ್ದು. ಕ್ಲೀನಾಗಿ ಇಲ್ಲೇ ಅರ್ಧ 50% ಕಲಿಸ್ಕೊಂಡ್ಬಿಡಿ. ನೋಡಿ, ಈ ಥರ ಕಲಿಸ್ತಾ ಇದ್ದೀನಿ ನೋಡಿ. ಕಲಿಸ್ಬಿಟ್ಮೇಲೆ ಆಯಿತು. ಇವಾಗ ಇದನ್ನೆಲ್ಲ ಒಂಥರ ತೆಗೆದುಬಿಟ್ಟು ಒಂದು ಪ್ಲೇಟ್ ತೊಗೊಳ್ಳಿ. ಪ್ಲೇಟ್ ತೊಗೊಂಡು ಒಂದು ನಿಮಿಷ ಇಲ್ಲ 1.5 ನಿಮಿಷ ಅದನ್ನು ಕ್ಲೋಸ್ ಮಾಡಿ ಲಿಡ್ನ. ಯಾಕಂದರೆ ಆ ಸ್ಟೀಮಲ್ಲೇ ಅದು ಚೆನ್ನಾಗಿ ಬೇಯಬೇಕು. ಅದೇನು ಸ್ಟೀಮ್ ಬರುತ್ತೆ, ಸ್ಟೀಮಲ್ಲೇ ಒಳಗಡೆ ಬೇಯಬೇಕು. ಸ್ವಲ್ಪ ಬೇಯಕ್ಕೆ ಬಿಡೋಣ, ಇಲ್ಲಾಂದರೆ ಆಮೇಲೆ ತಿಂದ್ಬಿಟ್ಟು ಹೊಟ್ಟೆಗಿಟ್ಟೆ ನೋವು ಬಂದುಬಿಟ್ರೆ ತಲೆನೋವು. ಈ ಥರ ಬಿಟ್ಬಿಡಿ. ನೋಡಿ, ಇವಾಗ ಈ ಥರ 1 ನಿಮಿಷ 1.5 ನಿಮಿಷ ಬಿಟ್ಟಾಗ ಆ ಸೈಡಲ್ಲೆಲ್ಲ ಹೊಗೆ ಬರುತ್ತೆ ಅಂತ ಅಂದರೆ ಸ್ಟೀಮ್ ಆಗಿದೆ, ಬೆಂದಿದೆ ಅಂತ. ಜಾಸ್ತಿ ಅದನ್ನು ಸ್ಟೀಮ್ಗೆ ಇಟ್ಬಿಡ್ಬೇಡಿ, ಆಮೇಲೆ ಕೆಳಗಡೆ ಎಲ್ಲ ಸೀದೋಗಿಬಿಡುತ್ತೆ. ಸೊ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಗಿದೆ, ಯಾವುದು ಸೀದೋಗಿಲ್ಲ. ಇದನ್ನು ಆಚೆ ತೆಗಿತೀನಿ. ತೆಗೆದುಬಿಟ್ಟು ಇವಾಗ ಚೆನ್ನಾಗಿ ಇದನ್ನು 50% ಕಲಿಸಿದ್ವಲ್ಲ ನಾವು, ಈಗ ಇನ್ನೂ 50% ಚೆನ್ನಾಗಿ ಹಾಕಿ ಕಲಿಸ್ಬೇಕು. ಯಾವುದು ಗಂಟಿಗೇನು ಬರದೇ ಇರೋ ಥರ ಕ್ಲೀನಾಗಿ ಕಲಿಸ್ಬೇಕು. ಇದರಲ್ಲಿ ನಿಮ್ಗೇನೋ ಹೆಚ್ಚು ಕಮ್ಮಿ ಆಯಿತು, ನಿಮಗೆ ಸ್ವಲ್ಪ ನೀರು ಅನ್ನಿಸ್ತು ಅಂದರೆ ಸ್ವಲ್ಪ ಹಿಟ್ಟು ಈ ಟೈಮಲ್ಲಿ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಬೋದು. 1 ಸ್ಪೂನು, ಒಂದು ಅರ್ಧ ಸ್ಪೂನು, ನಿಮ್ಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಕಲಿಸ್ಕೊಬೋದು. ನಾನು ಸ್ವಲ್ಪ ಸಾಫ್ಟಾಗಿ ಹಲ್ವಾ ಥರ ಬರಬೇಕು, ಆದ್ದರಿಂದ ನಾನು ಏನು ಹಿಟ್ಟು ಹಾಕ್ಕೊತಾ ಇಲ್ಲ ಇದರಲ್ಲಿ. ಸೊ ಏನು ನಾನು ಅಳತೆ ಕರೆಕ್ಟಾಗಿ ಹಾಕಿದ್ದೀನೋ ಅದಕ್ಕೆ ಕರೆಕ್ಟಾಗಿ ಮುದ್ದೆ ಬರುತ್ತೆ. ನಾನು ಅಷ್ಟೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನನ್ನ ಕಮ್ಮಿ ಜಾಸ್ತಿ ಅನಿಸಿದ್ರೆ ನೀವು ಹಾಕ್ಕೊಬೋದು, ಈ ಟೈಮಲ್ಲಿ ಹಾಕ್ಕೊಬೋದು. ಮತ್ತೆ ತಿರ್ಗಿ ಸ್ಟೌವಲ್ಲಿ ಇಟ್ಟೆಲ್ಲ ಕುದಿಸೋದೆಲ್ಲ ಬೇಡ. ಈ ಥರನೇ ಇಟ್ಕೊಂಡು ಕಲಿಸ್ಕೊಂಡ್ಬಿಡಿ.
ಕಲಸಿದ್ದಾಯಿತು. ಈಗ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಚ್ಕೊತಾ ಇದ್ದೀನಿ. ಯಾಕಂದರೆ ಅದು ಮುದ್ದೆ ಮಾಡಬೇಕು ಅಂದರೆ ಕೈಯಲ್ಲಿ ಮಾಡಬೇಕು ಅಂದರೆ ತುಂಬ ಬಿಸಿ ಇರುತ್ತೆ. ಅದಕ್ಕೆ ನಾನು ಈ ಪಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ನಾವು ಒಂದು 4 ಸುತ್ತು ಈ ಥರ ಸುತ್ತೀನಿ. ಸೊ ಅದು ಮುದ್ದೆ ಆಗಿಬಿಡುತ್ತೆ. ಯಾಕಂದರೆ ಒಬ್ಬೊಬ್ಬರು ಕೈಯಲ್ಲಿ ಮಾಡ್ತಾರೆ, ಕೈ ಅಷ್ಟು ಬಿಸಿ ಆಗುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ನೋಡಿ ಇದು 2 ಮುದ್ದೆಗೆ ಆಗುತ್ತೆ ಇದು. ನಾನು ಇವಾಗ ಫಸ್ಟು ಒಂದು ಮುದ್ದೆಗೆ ತೊಗೊತಾ ಇದ್ದೀನಿ. ಹಾಕ್ಕೊಂಡು ಆಲ್ರೆಡಿ ತುಪ್ಪ ಹಾಕಿದ್ದೀವಲ್ಲ, ಅದರಲ್ಲಿ ಏನು ಅಂಟ್ಕೊಳ್ಳಲ್ಲ, ನಿಮಗೆ ಬಂದುಬಿಡುತ್ತೆ ಆಚೆ. ನೋಡಿ ಈ ಥರ ಕ್ಲೀನಾಗಿ ರೌಂಡ್ ಮಾಡ್ತಾಯಿದ್ರೆ ಒಂದು 5 ನಿಮಿಷ ಇಲ್ಲ ಬೇಡ, ಒಂದು 30 ಸೆಕೆಂಡ್ಸು ಮುದ್ದೆ ಆಗಿಬಿಡುತ್ತೆ. ಕೈಗೂ ಬಿಸಿ ಬರಲ್ಲ, ಏನೂ ಬರಲ್ಲ. ಸೊ ಸಾಫ್ಟಾಗಿ ಒಂದು ಕಡೆ ನೋಡಿ ಫುಲ್ ರೌಂಡ್ ಕ್ಲೀನಾಗಿ ಆಗ್ತಾಯಿದೆ. ನೋಡಿ ಆಗಿದೆ ಇದು ಮುದ್ದೆ. ಈಗ ನಾನು ಪ್ಲೇಟ್ಗೆ ಹಾಕ್ಬಿಡ್ತೀನಿ. ಇದು ಒಂದು ಮುದ್ದೆ ಆಯಿತು. ಇದು ಈಸಿ ವೇ, ಈ ಥರ ಕಲಿಸ್ಕೊಳ್ಳೋಕ್ಕೆ ಈಸಿ ವೇ. ನೋಡಿ ಒಂದು ಮುದ್ದೆ ಆಯ್ತು. ಇದು ಈ ಸೈಜ್ ಮುದ್ದೆ ಹೋಟೆಲಲ್ಲಿ ಏನು ಕೊಡ್ತಾರೆ ಅದಕ್ಕಿಂತ ಜಾಸ್ತಿನೇ ಆಗಿದೆ ಇದು. ಸೊ ಆ ಥರದ್ದು 2 ಮುದ್ದೆ ಬರುತ್ತೆ. ನಾನು ಆ ಸೈಜು 2 ಮುದ್ದೆ ನಾನೇನು ಅಳತೆ ಕೊಟ್ಟಿದ್ದೆ ನಿಮಗೆ ಅದು ಮಾಡಿದ್ರೆ ನೋಡಿ ಈ ಥರ ಸೈಜ್ದು 2 ಮುದ್ದೆ ಆಯಿತು. ನಮ್ಮನೇಲಿ ಇವತ್ತು ಸೊಪ್ಪು ಸಾರು ಮಾಡಿದ್ದಾರೆ. ಸೊಪ್ಪು ಸಾರು ಮಾಡಿ ಅದ್ರ ಜೊತೆಗೆ ಮುದ್ದೆ. ನೋಡಿ ನಾಗಮಣಿ ಅವರು ಆವಾಗಲೇ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿ ಕೂತ್ಕೊಂಡವ್ರೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಲಿ ಅವರು. ಮುದ್ದೆ ತುಂಬ ಸಾಫ್ಟಾಗಿ ಬಂದಿದೆಯಪ್ಪ. ಮುದ್ದೆ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ನಿರಿ. ಥ್ಯಾಂಕ್ಸ್ ಅಳಿಯಂದಿರೆ ಮುದ್ದೆ ಮಾಡಿಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು. ನಮಸ್ಕಾರ. ಹೀಗೆ ನನ್ನ ಚಾನಲನ್ನು ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರ್ರಿ.